ಸೂಪರ್ ಬ್ಯಾರ್. ಈ ಕಡೆ ಸನ್ರೈಸ್ ಆಗ್ತಾ ಇದೆ, ಈ ಕಡೆ ನಂದಿ ಹಿಲ್ಸ್ ಕಾಣಿಸ್ತಾ ಇದೆ. ಹುಟ್ಟೋ ಸೂರ್ಯ ನೋಡೋದಕ್ಕೂ ಹುಟ್ಟಿದ ಸೂರ್ಯ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ರೇಣುಗಿರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವಳ ಬೆಟ್ಟ. ಪೀಸ್ಫುಲ್ ಆಗಿದೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಬೇಡ ಬೇಡ ಅಂದ್ರೂ ಕೂಡ ಮೇಲೆ ಹೋಗ್ತಿದ್ದಾನೆ. ಹಲೋ ಗುಡ್ ಮಾರ್ನಿಂಗ್ ಫ್ರಮ್ ನಮ್ಮ ಬೆಂಗಳೂರು. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಸೊ ಇವಾಗ ಸಮಯ ಬಂದು 4:20 ಆಗಿದೆ, ಬೆಳಗಿನ ಜಾವ. ಇವತ್ತಿನ ನಮ್ಮ ಜರ್ನಿ ಎಲ್ಲಿಗಪ್ಪ ಅಂತಂದರೆ ಚಿಕ್ಕಬಳ್ಳಾಪುರ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸುಮಾರು ಒಂದು 80 ಕಿಲೋಮೀಟರ್ಸ್ ದೂರ ಆಗುತ್ತೆ. ಈ ಜರ್ನಿಲಿ ನಾನು, ವಿನೋದ್, ಅರವಿಂದ್ ಮತ್ತು ಸಾಗರ್ ಹೋಗ್ತಾ ಇದ್ದೀವಿ. ತುಂಬ ದಿನಗಳಾದಮೇಲೆ ಮತ್ತೆ ಮೋಟೋ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಬಿ ಬ್ಯಾಕ್ ಆನ್ ದ ಮೋಟೋ ಬ್ಲಾಗ್ ಸೆಟಪ್. ಬ್ಯಾಂಗ್ಳೂರು ಹೊಸಕೋಟೆ ಹೈವೇ ಇದು. ಹೈವೇ ಜೋನ್ ಆಗ್ಬೇಕಂದ್ರೆ ಸುಮಾರು ಸತಿ ನೋಡಿ ರೋಡ್ನ ಮೂವ್ ಆಗ್ಬೇಕು. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಫಾಸ್ಟಾಗಿರ್ತಾರೆ, ಯಾವಾಗ ಬಂದು ಹಿಡ್ತಾರೆ ಹೇಳೋಕ್ಕಾಗಲ್ಲ. ಆಮೇಲೆ ಗಾಡಿ ಕಂಟ್ರೋಲ್ ಮಾಡೋ ಸ್ವಲ್ಪ ಕಷ್ಟನೇ ಆ ಥರ ಟೈಮಲ್ಲಿ. ಸೊ ಇಲ್ಲಿ ಮೀಟಿಂಗ್ ಪಾಯಿಂಟ್ ಇತ್ತು, ಸಾಗರ್ ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿ ಹಿಯರ್ ಓನ್ಲಿ ಸಪೋಸ್ ಟು ಕಮ್ ರೈಟ್ ಸಾಗರ್. ಇಲ್ಲಿ ಟೀ ಕುಡ್ಕೊಂಡು ಆಮೇಲೆ ಸಿಗ್ತೀವಂತ. ಇಲ್ಲಿ ಟೀ ಕುಡ್ಕೊಂಡು ಆಯ್ತು. ಇವಾಗ ಹೊರಡೋಣಂತ. ಇವಾಗ ಸಾಗರ್ ಬಂದು ಜಾಯ್ನ್ ಆಗಿದ್ದಾರೆ. ಅದೊಂಥರ ಏನೋ ಒಂಥರ ಪೀಸ್ಫುಲ್ ಆಗಿರುತ್ತೆ ರೈಡ್ ಮಾಡಿದ್ರೆ. ಹೊಸಕೋಟೆ ಬೆಂಗಳೂರು ಹೈವೇ ಬಿಟ್ಟು ದೇವನಹಳ್ಳಿ ಕಡೆಯಿಂದ ಹೋಗೋಕೆ ಇವಾಗ ಇಲ್ಲಿ ಒಂದು ಡೈವರ್ಷನ್ ಇದೆ ಲೆಫ್ಟಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ರೋಡ್ ಇವಾಗ. ಬ್ಯೂಟಿಫುಲ್, ಸೂಪರ್ ಬ್ಯಾರ್. ಈ ಕಡೆ ಸನ್ರೈಸ್ ಆಗ್ತಾ ಇದೆ, ಈ ಕಡೆ ನಂದಿ ಹಿಲ್ಸ್ ಕಾಣಿಸ್ತಾ ಇದೆ. ಓ ಮೈ ಗಾಡ್, ಏನು ಸೂಪರ್ ಅಂದರೆ ವಾವ್. ಸೊ ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇರೋದೆ ನಂದಿ ಹಿಲ್ಸ್. ಅದು ಲೈಟೆಲ್ಲ ಕಾಣಿಸ್ತಿದೆಯಲ್ಲ ಮೇಲೆ, ಸುತ್ತಲೂ ಬೆಟ್ಟಗಳಿದೆ. ನಂದಿ ಹಿಲ್ಸ್ ಮೇಲೆ ನಿಂತ್ಕೊಂಡು ಈ ಕಡೆ ಸನ್ರೈಸ್ ನೋಡ್ತಾ ಇರ್ತಾರೆ ಇವಾಗ ಕೆಲವೊಂದಿಷ್ಟು ಜನ. ನೇಚರ್, ಯು ಆರ್ ಜಸ್ಟ್ ಆಸಮ್. ಹುಟ್ಟೋ ಸೂರ್ಯ ನೋಡೋದಕ್ಕೂ ಹುಟ್ಟಿದ ಸೂರ್ಯ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಡು ಹಾಡಲಿ ನಿಂಗೆಲ್ಲ ಹೇಳಲು. ಇಲ್ಲಿಂದ ಮತ್ತೊಂದು ಡೈವರ್ಷನ್. ಸೊ ಇಲ್ಲಿ ನೋಡ್ಬೋದು, ಇದು ಎಂಟ್ರೆನ್ಸು. ರೇಣುಗಿರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವಳ ಬೆಟ್ಟ. ಸ್ವಾಗತ. ಬೇಸ್ ಪಾಯಿಂಟು ಇಲ್ಲಿಂದ ಮೇಲೆ ಹೋಗುತ್ತೆ ನೋಡಿ. ಇವಾಗ ಗಾಡಿನ ಹಾಕ್ಕೊಂಡ್ರಂತೆ. ಹೌ ಸರ್ ರೋಡ್? ವೆರಿ ನೈಸ್ ರೈಟ್. ಹಾಂ ಸಾಗ ಮಸ್ತ್ ಇತ್ತಲ್ಲ ಬರ್ಬೇಕಂದ್ರೆ. I thought some off-road will be there. No off-road. Up to here, good only road. ಇಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿದ್ದೀವಿ. ರೇಣುಗಿರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವಳ ಬೆಟ್ಟ, ಚಿಕ್ಕಬಳ್ಳಾಪುರ ಜಿಲ್ಲೆ. Yeah, temple is there. What happened? Our fittest rider. After 1000 steps. ಪೀಸ್ಫುಲ್ ಆಗಿದೆ.
ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ವಾವ್, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಬೇಡ ಬೇಡ ಅಂದ್ರೂ ಕೂಡ ಮೇಲೆ ಹೋಗ್ತಿದ್ದಾನೆ. ಜಸ್ಟ್ 70-80 ಕಿಲೋಮೀಟರ್ಸ್ ಜಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಹಾಂ, ಆ್ಯಕ್ಚುಲಿ ಒಂಥರ ಪೀಕ್ ಥರ ಶೇಪ್ ಇರೋ ಒಂದು ಬಂಡೆ ಇದೆ, ಅದನ್ನ ನೋಡ್ಕೊಂಬರ್ಬೇಕಂತ ಹೋಗ್ತಾ ಇದ್ದಾರೆ. ಅದೊಂದು ನಾವು ಮುಂಚೆ ಬಂದಿದ್ದು ಆ್ಯಕ್ಚುಲಿ ನನಗೆ ನೆನಪಾಗ್ತಿಲ್ಲ ಯಾವ ಕಡೆ ರೂಟಿಂದ ಬಂದಿದ್ವಿ ಅಂತ. ಬಟ್ ಇಲ್ಲಿ ಸಾಗರ ಮತ್ತು ವಿನೋದ್ ವೇಟ್ ಮಾಡ್ತಾ ಇದ್ದಾರೆ. ಹಾಂ, ಚೆಲುವೆ ಕೊಡುವ ಹಸಿರು ಚಿನ್ನ